ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮಹಾಲಕ್ಷ್ಮಿ ಲಾಗ್ಸ್ ಇನ್ ಕನ್ನಡಗೆ ಸ್ವಾಗತ. ಇದು ಶಿವರಾತ್ರಿ ಹಬ್ಬದ ಶುಕ್ರವಾರದ ಮಧ್ಯಾಹ್ನದ ಲಾಗ್ ಆಗಿದೆ. ಆ ದಿನ ನಮ್ಮ ಏರಿಯಾದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯವರ ರಥೋತ್ಸವ ಇದ್ದ ಕಾರಣ ಈ ರೀತಿಯಾದಂತಹ ನೃತ್ಯಗಳು, ವಾದ್ಯಗಳ ಮೂಲಕ ಶ್ರೀ ಸ್ವಾಮಿಯವರ ರಥೋತ್ಸವವನ್ನು ಎಲ್ಲರೂ ಅದ್ಧೂರಿಯಾಗಿ ನಡೆಸ್ಕೊಟ್ರು. ಆ ಒಂದು ಕ್ಲಿಪ್ಪಿಂಗ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಏಕೆಂದರೆ ಈ ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬದ್ದು ಮತ್ತು ನಮ್ಮ ಮನೆಯ ರೆಸಿಪಿ, ನಮ್ಮ ಮನೆಯ ಪೂಜೆ ಹಾಗೂ ಜಾಗರಣೆಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ವಾಮಿಯವರ ರಥೋತ್ಸವ ಎಲ್ಲ ಮುಗಿದ್ಮೇಲೆ ನಾನು ಸಂಜೆ ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬವನ್ನು ಮಾಡೋದಕ್ಕೋಸ್ಕರ ಪೂಜೆ ಎಲ್ಲ ಮುಗಿಸ್ಕೊಂಡು, ಹಾಗೆ ದೇವರಿಗೆ ನೈವೇದ್ಯ ಮಾಡೋದಕ್ಕೆ ಅಂತೇಳಿ ಇಲ್ಲಿ ನಾನು ಸ್ವೀಟನ್ನು ರೆಡಿ ಮಾಡ್ತಾಯಿದ್ದೀನಿ. ಏನು ಸ್ವೀಟ್ ಅಂತಂದರೆ ಸಬ್ಬಕ್ಕಿಯಿಂದ ಮಾಡುವಂತಹ ಪಾಯಸ. ಸಬ್ಬಕ್ಕಿ ಮತ್ತು ಹಾಲು ಹಾಕ್ಬಿಟ್ಟು ಮಾಡೋದಕ್ಕೆ ಪಾಯಸವನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ಮೊದಲೇ ನಾನು ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಸಬ್ಬಕ್ಕಿಯನ್ನು ನೆನೆಸ್ಕೊಂಡಿದ್ದೆ. ಅದು ನೆಂದ ಮೇಲೆ ಒಂದು 15 ನಿಮಿಷ ನೆನೆಸ್ಕೊಳ್ಳಿ. 15-20 ನಿಮಿಷ ಆದಮೇಲೆ ಅದು ಒಂದು ಬೌಲ್ ಆಗುತ್ತೆ. ಅರ್ಧ ಬೌಲಿದ್ದು ಸಬ್ಬಕ್ಕಿ ಒಂದು ಬೌಲ್ ಆಗುತ್ತೆ. ಅದನ್ನು ಸ್ವಲ್ಪ ಬಿಸಿ ನೀರು ಕಾಯಿಸ್ಕೊಂಡ ಪಾತ್ರೆಗೆ ಆ ನೆನೆಸ್ಕೊಂಡಿರೋಂಥ ಸಬ್ಬಕ್ಕಿಯನ್ನು ಹಾಕ್ಬಿಟ್ಟು ಕುದಿಸ್ಕೊಳ್ಳೋಣ. ನೆನೆದಿರೋದ್ರಿಂದ ಬೇಗನೆ ಬೇಯುತ್ತೆ, ತುಂಬ ಹೊತ್ತೇನು ಬೇಯಿಸೋದು ಬೇಡ. ಈಗ ಅರ್ಧ ಭಾಗ ಬೆಂದಿದೆ, ಇದು ಬೇಯ್ತಾ ಇರಲಿ. ನಂತರ ನಾವು ಇದಕ್ಕೆ ಹಾಲನ್ನು ಸೇರಿಸ್ಕೋಬೇಕಾಗುತ್ತೆ. ಇದಕ್ಕೆ ಏನು ರುಬ್ಬೋ ಅಂಥ ಅವಶ್ಯಕತೆ ಏನೂ ಇಲ್ಲ ಸ್ನೇಹಿತರೆ. ತುಂಬಾ ಈಸಿಯಾಗಿ ದಿಢೀರಾಗಿ ಮಾಡ್ಬೋದಂತಹ ಒಂದು ಸ್ವೀಟ್ ರೆಸಿಪಿ. ಹಾಗೆ ಸಬ್ಬಕ್ಕಿ ತುಂಬಾ ತಂಪಾಗಿರೋದ್ರಿಂದ ಈ ಬೇಸಿಗೆ ಕಾಲದಲ್ಲಿ ಸಬ್ಬಕ್ಕಿನ ಪಾಯಸ ಮಾಡಿಕೊಂಡು ತಿನ್ಬೋದು. ಈ ಸಬ್ಬಕ್ಕಿ ಒಂದು 3/4 ಭಾಗ ಬೆಂದ ಮೇಲೆ ನಾವು ಇದಕ್ಕೆ ಹಾಲನ್ನು ಸೇರಿಸ್ಕೊತಾ ಇದ್ದೀವಿ. ಹಾಲು ನಿಮಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ. ಇಲ್ಲಿ ನಾನು ಕಡಿಮೆ ಪ್ರಮಾಣದಲ್ಲಿ ಸ್ವೀಟನ್ನು ಮಾಡ್ತಾ ಇರೋದ್ರಿಂದ ಹಾಲನ್ನು 1-2 ಕಪ್ಪಷ್ಟು ಸೇರಿಸ್ಕೊತೀನಿ. ನೀವು ಜಾಸ್ತಿ ಮಾಡ್ಕೋಬೇಕು ಅಂದರೆ ಸಬ್ಬಕ್ಕಿ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಳ್ಳಿ, ಹಾಗೆ ಹಾಲಿನ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಳ್ಳಿ. ಈಗ ಹಾಲನ್ನು ಸೇರಿಸ್ಕೊಂಡಾದಮೇಲೆ ಈ ಹಾಲಿನ ಜೊತೆಗೆ ಸಬ್ಬಕ್ಕಿ ಒಂದು 2-3 ನಿಮಿಷ ಬೇಯಬೇಕು. ನಂತರ ನಾವು ಇದಕ್ಕೆ ಸಕ್ಕರೆ ಮತ್ತು ಡ್ರೈ ಫ್ರೂಟ್ಸನ್ನು ಒಗ್ಗರಣೆ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಬೇಯಲಿ ಸ್ನೇಹಿತರೆ. ನಾನೀಗ ಪಕ್ಕದಲ್ಲೇ ಒಂದು ಚಿಕ್ಕ ಫ್ರೈಯಿಂಗ್ ಪ್ಯಾನಿಗೆ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡ್ಕೊತೀನಿ. ಒಂದು ಚಿಕ್ಕ ಬಾಣಲೆಗೆ 1 ಚಮಚದಷ್ಟು ತುಪ್ಪವನ್ನು ಸೇರಿಸ್ಕೊಂಡು, ಅದಕ್ಕಾದ ಮೇಲೆ ಅದಕ್ಕೆ ಒಂದು 5-6 ಗೋಡಂಬಿಯನ್ನು ಹಾಕ್ಕೊಂಡು, ಮತ್ತು ಒಂದು 5-6 ಬಾದಾಮಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸಹ ಸೇರಿಸ್ಕೊತೀನಿ. ನಂತರ ಕೊನೆಯಲ್ಲಿ ದ್ರಾಕ್ಷಿಯನ್ನು ಹಾಕ್ಬಿಟ್ಟು ಫ್ರೈ ಮಾಡಿ ಈ ಪಾಯಸದೊಳಗೆ ಸೇರಿಸ್ಕೊಳ್ಳೋಣ. ಈಗ ಒಗ್ಗರಣೆ ಮಾಡಿರುವಂತಹ ಮಿಶ್ರಣವನ್ನು ನಾನು ಈ ಪಾಯಸದೊಳಗಡೆ ಸೇರಿಸ್ಕೊತೀನಿ. ತುಂಬ ರುಚಿಯಾಗಿರುವಂತಹ ಒಂದು ಸಬ್ಬಕ್ಕಿ ಪಾಯಸ. ನೀವು ಕೂಡ ಟ್ರೈ ಮಾಡಿ ಸ್ನೇಹಿತರೆ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಸಕ್ಕರೆಯನ್ನು ಸೇರಿಸ್ಕೊಳೋದು. ಅದಕ್ಕಿಂತ ಮೊದಲು ಸಕ್ಕರೆಯನ್ನು ಸೇರಿಸ್ಕೊಂಡಿಲ್ಲ. ಸ್ಟವನ್ನು ಕೂಡ ಆಫ್ ಮಾಡ್ಕೊಂಡಿದ್ದೆ. ಈಗ ಸ್ಟವ್ ಆನ್ ಮಾಡಿಕೊಂಡು ಇದಕ್ಕೆ ಒಂದು 5-6 ಚಮಚದಷ್ಟು ಸಕ್ಕರೆಯನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಬೆಲ್ಲವನ್ನು ಕೂಡ ಸೇರಿಸ್ಕೋಬೋದು. ಇಲ್ಲಿ ಕೆಲವೊಂದು ಸಲ ಹಾಲಿಗೆ ನಾವು ಡೈರೆಕ್ಟಾಗಿ ಬೆಲ್ಲವನ್ನು ಸೇರಿಸ್ಕೊಂಡಾಗ ಹಾಲು ಒಡೆದೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಸಕ್ಕರೆಯನ್ನು ಬಳಸ್ತಾ ಇದ್ದೀನಿ. ಸ್ವೀಟಿನ ಪ್ರಮಾಣವನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವೀಟನ್ನು ಸೇರಿಸ್ಕೊಳ್ಳಿ. ಈಗ ಸಾಕು ಸ್ನೇಹಿತರೆ, ಇದು ಬೆಂದಿದೆ, ಹಾಗೆ ಪಾಯಸ ಕೂಡ ರೆಡಿ ಆಯಿತು. ಈಗ ಸ್ಟವ್ ಆಫ್ ಮಾಡಿಕೊಂಡು ಒಂದು ಮುಚ್ಚಳವನ್ನು ಮುಚ್ಚಿ ಬಿಟ್ಬಿಡಿ. ಈಗ ಇನ್ನೊಂದು ಕಡೆ ನಾನು ಒಂದು ಚಿಕ್ಕ ಫ್ರೈಯಿಂಗ್ ಪ್ಯಾನಿಗೆ ಸ್ವಲ್ಪ 1 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಸಾಸಿವೆಯನ್ನು ಒಗ್ಗರಣೆ ಮಾಡ್ತಾಯಿದ್ದೀನಿ. ಈ ಒಗ್ಗರಣೆ ಬಂದುಬಿಟ್ಟು ಹಸಿ ಕೋಸಂಬರಿಗೆ. ನಾವಿಲ್ಲಿ ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಇಲ್ಲಿ ಈರುಳ್ಳಿ ಪದಾರ್ಥವನ್ನು ಬಳಸ್ತಾ ಇಲ್ಲ. ಹಾಗಾಗಿ ಹಸಿ ಕೋಸಂಬರಿಗೆ ಸ್ವಲ್ಪ ಸಾಸಿವೆ ಕೊಟ್ಟು ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ. 1 ಗಂಟೆಯ ಕಾಲ ನೆನೆಸಿರುವಂತಹ ಹೆಸರುಬೇಳೆಯನ್ನು ನೀಟಾಗಿ ವಾಶ್ ಮಾಡಿಕೊಂಡು
ನೀರನ್ನೆಲ್ಲ ಶೋಧಿಸ್ಕೊಂಡು ಆದಮೇಲೆ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ತುರಿದಿರುವಂತಹ ಕ್ಯಾರೆಟ್ ತುರಿ, ಹಾಗೆ ಬಿಡಿಸಿಟ್ಕೊಂಡು ತೊಳೆದಿಟ್ಕೊಂಡಿರುವಂತಹ ದಾಳಿಂಬೆ ಮತ್ತು ಒಗ್ಗರಣೆ ಮಾಡಿರುವಂತಹ ಸಾಸಿವೆ ಇಷ್ಟನ್ನು ಹಾಕ್ಕೊಂಡು ನಂತರ ತೆಂಗಿನಕಾಯಿ ತುರಿ. ನಾವು ಯಾವುದೇ ಒಂದು ಹಸಿ ಕೋಸಂಬರಿಯನ್ನು ಮಾಡಿದಾಗ ತೆಂಗಿನಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಅದರ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಈಗ ತೆಂಗಿನಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ನಿಂಬೆ ಹುಳಿ ರಸವನ್ನು ಸಹ ಸೇರಿಸ್ಕೊಂಡು ನಿಮಗೆ ರುಚಿಗೆ ಎಷ್ಟು ಬೇಕು ಹುಳಿಯ ಪ್ರಮಾಣ ಅಷ್ಟನ್ನು ನೋಡಿ ಸೇರಿಸ್ಕೊಳ್ಳಿ ಸ್ನೇಹಿತರೆ. ನಂತರ ಇದಕ್ಕೆ ಕಾಲು ಚಮಚದಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಹಸಿರು ಮೆಣಸಿನ್ಕಾಯಿನ ನಾವು ಒಗ್ಗರಣೆ ಮಾಡಿಲ್ಲ, ಏಕೆಂದರೆ ಮಕ್ಕಳು ತಿನ್ನೋದಕ್ಕೆ ಅಷ್ಟು ಇಷ್ಟಪಡೋದಿಲ್ಲ ಹಸಿರು ಮೆಣಸಿನ್ಕಾಯಿ ಮಧ್ಯೆ ಮಧ್ಯೆ ಸಿಗ್ತಾಯಿದ್ರೆ. ಅದಕ್ಕೋಸ್ಕರ ಈ ರೀತಿಯಾದ ಅಚ್ಚ ಖಾರದ ಪುಡಿಯನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಸಹ ತುಂಬಾ ರುಚಿಯಾಗಿರುತ್ತೆ ಈ ರೀತಿಯ ಹಸಿ ಕೋಸಂಬರಿ. ಈ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊಂಡಿಲ್ಲ, ಏಕೆ ಅಂತಂದರೆ ಉಪ್ಪನ್ನು ಹಾಕಿದರೆ ನೀರು ಬಿಟ್ಕೊಂಡ್ಬಿಡುತ್ತೆ, ಅದಕ್ಕೋಸ್ಕರ ಈಗ ಉಪ್ಪನ್ನು ಸೇರಿಸ್ತಾ ಇಲ್ಲ. ಕೊನೆಯಲ್ಲಿ ನಾವು ಊಟಕ್ಕೆ ಬಡಿಸ್ಕೊಳೋ ಟೈಮಲ್ಲಿ ಉಪ್ಪನ್ನು ಸೇರಿಸ್ಕೊತೀವಿ. ಈಗ ಪಾಯಸ ರೆಡಿಯಾಗಿದೆ ನೋಡಿ, ಇಷ್ಟು ಅದಕ್ಕೆ ಬಂದರೆ ಸಾಕು. ಈಗ ನಾನು ದೇವರಿಗೆ ನೈವೇದ್ಯಕ್ಕೆ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಹಸಿ ಕೋಸಂಬರಿನೂ ಸಹ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಈ ಬೌಲ್ಗೆ ಮಾತ್ರ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ದೇವರಿಗೆ ನೈವೇದ್ಯಕ್ಕೆ ಇಡಬೇಕಲ್ವ, ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ. ಇವತ್ತಿನ ಅಂದರೆ ಶುಕ್ರವಾರದ ಶಿವರಾತ್ರಿ ಹಬ್ಬದ ಒಂದು ಹಬ್ಬದ ದಿನ ಮಾಡಿದಂತಹ ನೈವೇದ್ಯ ಸ್ನೇಹಿತರೆ. ಇದು ಸಿಂಪಲ್ಲಾಗೇ ಇತ್ತು ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬ. ಈಗ ನಾನು ಈ ನೈವೇದ್ಯವನ್ನು ದೇವರಿಗೆ ಇಟ್ಬಿಟ್ಟು ನೈವೇದ್ಯ ಮಾಡಿ ಆದಮೇಲೆ ಮಕ್ಕಳಿಗೆ ಊಟವನ್ನು ಕೊಡ್ತೀನಿ ನೋಡಿ. ಸಿಂಪಲ್ಲಾಗೇ ಇದೆ, ಪೂಜೆನೂ ಅಷ್ಟೇ, ನೈವೇದ್ಯನೂ ಅಷ್ಟೇ ಸಿಂಪಲ್ಲಾಗೇ ಇದೆ. ಇದೆಲ್ಲ ಆದಮೇಲೆ ಮಕ್ಕಳಿಗೆ ಊಟವನ್ನು ಕೊಟ್ಟು ಆದಮೇಲೆ ನಾನು ಊಟ ಮಾಡೋದು ಸ್ವಲ್ಪ ಲೇಟೇ ಆಯಿತು. ಪ್ರತಿ ವರ್ಷವೂ ಸಹ ಶಿವರಾತ್ರಿ ಹಬ್ಬದ ದಿನ ಅಂದರೆ ಜಾಗರಣೆ ದಿನ ಈ ರೀತಿಯಾಗಿ ನಾವು ಓಂ ನಮಃ ಶಿವಾಯ ಅಂತಂತ 101 ಸಲ ಅಥವಾ 111 ಸಲ ಅಥವಾ 301 ಸಲ 501 ಸಲ ನಿಮಗೆ ಎಷ್ಟು ಬರೀಬೇಕು ಅಂತ ಅನಿಸುತ್ತೋ ಅಷ್ಟು ಟೈಮು ನೀವು ಬರಿಬೋದು. ಏಕೆಂದರೆ ಆ ದಿನ ಈ ರೀತಿಯಾದಂತಹ ಓಂ ನಮಃ ಶಿವಾಯ ಅಂತ ಬರೆಯೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು 111 ಸಲ ಓಂ ನಮಃ ಶಿವಾಯ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷವೂ ಇದೇ ರೀತಿಯಾಗಿ ಬರಿತಾ ಇರ್ತೀನಿ. ಈ ರೀತಿಯಾಗಿ ಬರೆಯೋದ್ರಿಂದ ತುಂಬಾ ಒಳ್ಳೆಯದಂತ ನಮ್ಮ ಅಭಿಪ್ರಾಯ. ಹಾಗೆ ನೈವೇದ್ಯ ಎಲ್ಲ ಆದಮೇಲೆ ಮಕ್ಕಳಿಗೆ ಊಟವನ್ನು ಕೊಟ್ಟಾದಮೇಲೆ ನಾನು ಮಕ್ಕಳ ಜೊತೆಯಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸನ್ನು ತಗೊಂಡೆ. ಜಾಗರಣೆಯ ದಿನ ತೆಗೆದಂತಹ ಕ್ಲಿಪ್ಪಿಂಗ್ಸು. ಈಗ ನಾನು ಬರಿತಾ ಇರುವಂತಹದ್ದು ಸಹ ಜಾಗರಣೆಯ ದಿನ. ಆವತ್ತು ಸ್ನೇಹಿತರೆ ಒಂದು 3 ಗಂಟೆ ತನಕನೂ ಸಹ ನಿದ್ದೆ ಮಾಡಲಿಲ್ಲ. ನೈಟೆಲ್ಲ ಜಾಗರಣೆ ಮಾಡಿದ್ವಿ. ಅಂದರೆ ದೇವಸ್ಥಾನಕ್ಕೆ ಹೋಗಿ ಒಂದು 3 ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಮನೆಗೆ ಬಂದು ಆಮೇಲೆ ನಾವು ಸ್ವಲ್ಪ ಊಟ ಮಾಡಿದ್ವಿ. ಅಲ್ಲಿ ತನಕ ನಾನು ಇಲ್ಲಿ ನೋಡ್ತಾ ಇದ್ದೀರಲ್ವ, ನಾನೀಗ 111 ಸಲ ಓಂ ನಮಃ ಶಿವಾಯ ಅಂತೇಳಿ ಬರೆದಿದ್ದೀನಿ ಒಂದು ಬುಕ್ಸಲ್ಲಿ. ಏನೋ ಒಂದು ನಂಬಿಕೆ. ಈಗ ಇದೆಲ್ಲ ಆದಮೇಲೆ ನಾವು ಒಂದು ಮಧ್ಯರಾತ್ರಿ 1 ಗಂಟೆ ಆಗಿತ್ತು. ಆ ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ಜಾಗರಣೆ ದಿನ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜೆ ಇರುತ್ತೆ, ಅಭಿಷೇಕ ಅಲಂಕಾರ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೆಯ ಹತ್ರ ಇರುವಂತಹ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ನಾವು ಅಂದರೆ ಬೆಳಿಗ್ಗೆ ನೀವು ಮಧ್ಯಾಹ್ನ ನೋಡಿದ್ರಲ್ವ ರಥೋತ್ಸವ, ಆ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ದೇವಸ್ಥಾನವಂತೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ದೇವರು ಸಹ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆದರೆ ತುಂಬ ರಶ್ ಇತ್ತು ಸ್ನೇಹಿತರೆ. ಹೊರಗಡೆ ತುಂಬ ಹೊತ್ತು ವೆಯ್ಟ್ ಮಾಡಿ ಕಾದು ನಂತರ ಕ್ಯೂನಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದರೆ ಎಲ್ಲೋ ಹೋಗ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ದೇವರು ಅಷ್ಟೇ ಧರ್ಮಸ್ಥಳದಲ್ಲಿರುವಂತಹ ಮಂಜುನಾಥ ಸ್ವಾಮಿಯನ್ನೇ ನೋಡ್ದಂಗೆ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಅಲಂಕಾರನೂ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇರ್ತಾರೆ ಮಂಜುನಾಥ ಸ್ವಾಮಿಯ. ಶಿವರಾತ್ರಿ ದಿನ ಆಗಿರ್ಬೋದು ಅಥವಾ ಬೇರೆ ಒಂದು ವಿಶೇಷವಾದ ಪೂಜೆಗಳಾಗಿರ್ಬೋದು, ಅಂಥ ಟೈಮಲ್ಲಿ ತುಂಬಾ ಚೆನ್ನಾಗಿ ಅಲಂಕಾರವನ್ನು ಮಾಡ್ತಾರೆ.
ಹಾಗೆ ಪ್ರಸಾದ ನಾವು ಹೋಗಿದ್ದ ಟೈಮಲ್ಲಿ ಪ್ರಸಾದ ಎಲ್ಲ ಆಲ್ರೆಡಿ ಖಾಲಿ ಆಗಿತ್ತು. ದೇವರ ದರ್ಶನ ಮಾಡಿಕೊಂಡು ತೀರ್ಥ, ಹಣೆಗೆ ಗಂಧ, ಭಸ್ಮ ಇಂಥದ್ದನ್ನು ಇಟ್ಕೊಂಡು ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ವಾಮಿಯವರು. ಹಾಗೆ ಇಲ್ಲೇ ವಿಘ್ನೇಶ್ವರನು ಇತ್ತು ಪಕ್ಕದಲ್ಲಿ, ಅದೊಂದು ಕ್ಲಿಪ್ಪಿಂಗನ್ನು ತಗೊಂಡೆ. ಇದು ದೇವಸ್ಥಾನ ಅಂದರೆ ದೇವರದ ಗರ್ಭಗುಡಿ ಇದೆಯಲ್ಲ, ಅದರ ಹಿಂದುಗಡೆ ಇರುವಂತಹ ನಾವು ಪ್ರದಕ್ಷಿಣೆ ಆಗ್ತೀವಲ್ಲ ಆ ಸ್ಥಳದಲ್ಲಿ ಮೇಲ್ಗಡೆ ಮಾಡಿರುವಂತಹ ಅಲಂಕಾರ ಹೂವಿಂದ ಮತ್ತು ಫ್ರೂಟ್ಸು, ಆಪಲ್ಲು, ಮೂಸಂಬಿ, ದಾಳಿಂಬೆ ಈ ರೀತಿಯಾಗಿ ದೇವರಿಗೆ ದೇವಸ್ಥಾನದ ಸುತ್ತಲೂ ಈ ರೀತಿಯಾಗಿ ಅಲಂಕಾರ ಮಾಡಿದ್ದಾರೆ. ಇಲ್ಲಿ ಪಂಚಾಮೃತ ಹಾಗೆ ತೀರ್ಥ ಪ್ರಸಾದವನ್ನು ಕೊಟ್ಟರು. ತಗೊಂಡು ಒಂದು 5 ನಿಮಿಷ ದೇವಸ್ಥಾನದೊಳಗಡೆ ಕೂತ್ಕೊಂಡು ದೇವರನ್ನು ದರ್ಶನ ಮಾಡಿಕೊಂಡು ನೀಟಾಗಿ ಸಮಾಧಾನವಾಗಿ ಬಂದ್ವಿ. ಇಲ್ಲಿ ಹಣೆಗೆ ಹಚ್ಚಿಡ್ತಾರೆ ಓಂ ಅಂತ, ತುಂಬ ಚೆನ್ನಾಗಿರುತ್ತೆ. ಪ್ರತಿ ಸೋಮವಾರನೂ ಹಾಗೆ ಇಡ್ತಾರೆ. ಇಲ್ಲಿ ಪಾರ್ವತಿ ದೇವಿಯನ್ನು ದರ್ಶನ ಮಾಡಿಕೊಂಡು ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಎಷ್ಟು ಕಳೆ ಇದೆ ದೇವರು. ಹೊರಗಡೆನೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವಸ್ಥಾನಕ್ಕೆ. ಈ ದೇವಸ್ಥಾನದ ದರ್ಶನವನ್ನು ಮುಗಿಸ್ಕೊಂಡಾದಮೇಲೆ ನಾವು ಇನ್ನೊಂದು ಶಿವನ ದೇವಸ್ಥಾನಕ್ಕೆ ಹೋದ್ವಿ. ಒಟ್ಟು 3 ದೇವಸ್ಥಾನಕ್ಕೆ ಹೋದ್ವಿ. 2 ಶಿವನ ದೇವಸ್ಥಾನ, 1 ಗಣೇಶನ ದೇವಸ್ಥಾನಕ್ಕೆ ಹೋಗಿ, ಗಣೇಶನ ದೇವಸ್ಥಾನದಲ್ಲಿ ನಮಗೆ ಸ್ವಲ್ಪ ಪ್ರಸಾದ ಸಿಕ್ತು. ಅವಲಕ್ಕಿ ಮತ್ತು ಬಾಳೆಹಣ್ಣು, ಬೆಲ್ಲ, ತೆಂಗಿನಕಾಯಿ ತುರಿ ಹಾಕಿರುವಂತಹ ಪ್ರಸಾದ ಸಿಕ್ತು. ತುಂಬ ಚೆನ್ನಾಗಿತ್ತು. ಹಾಗೆ ಬಾಳೆಹಣ್ಣು ಸಹ ಪ್ರಸಾದವನ್ನು ಕೊಟ್ಟರು ಅಲ್ಲಿ ಅರ್ಚಕರು. ಅದನ್ನು ತಿಂದ್ಕೊಂಡು ಅಲ್ಲೇ ಕೂತ್ಕೊಂಡು ಒಂದು 5-10 ನಿಮಿಷ ಮನೆಗೆ ಬಂದ್ವಿ. ಇಲ್ಲಿ ಶಿವನ ದೇವಸ್ಥಾನದಲ್ಲಿ ಈ ರೀತಿಯಾಗಿ ಅಲಂಕಾರ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಶಿವನ ದೇವಸ್ಥಾನದಲ್ಲಿ ಎಲ್ಲ ಕಡೆಯೂ ಇದೇ ಥರ ಅಲಂಕಾರ ತುಂಬ ಗ್ರ್ಯಾಂಡಾಗಿರುತ್ತೆ. ನಾನು ಮೊದಲು ಹೋಗಿದ್ವಲ್ಲ ಆ ಶಿವನ ದೇವಸ್ಥಾನದಲ್ಲಿ ಗಣೇಶನ ಫೋಟೋ ಇದು, ಪಾರ್ವತಿ ದೇವಿಯವರ ಅಲಂಕಾರ, ಹಾಗೆ ಶ್ರೀ ಮಂಜುನಾಥ ಸ್ವಾಮಿಯವರ ಅಲಂಕಾರ. ನಂತರ ಬಂದಂತಹ ದೇವಸ್ಥಾನ ಇದು. ಹೊರಗಡೆ ಈ ಮೂರ್ತಿಗೆ ಈ ರೀತಿಯಾಗಿ ಅಲಂಕಾರ ಮಾಡಿದರು, ಒಳಗಡೆ ಶಿವಲಿಂಗಕ್ಕೆ ಈ ರೀತಿಯಾಗಿ ಅಲಂಕಾರ ಮಾಡಿದರು. ನಾವು ಹೋದಾಗ ಟೈಮ್ ಬಂದು 1:30 ಆಗಿತ್ತು, ಮಧ್ಯರಾತ್ರಿ. ಈ ಎಲ್ಲ ದೇವಸ್ಥಾನ ಆದಮೇಲೆ ಈಗ ಕೊನೆಯಲ್ಲಿ ಗಣೇಶ ದೇವಸ್ಥಾನಕ್ಕೆ ಹೋಗಿ ಇಲ್ಲಿ ಗಣೇಶನ ದರ್ಶನವನ್ನು ಮಾಡಿಕೊಂಡು ಮನೆಗೆ ಬಂದ್ವಿ. ಆ ಒಂದು ಕ್ಲಿಪ್ಪಿಂಗ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮ್ಮ ಮಕ್ಕಳು ಸಹ ನೈಟು ನಮ್ಮ ಜೊತೆಯಲ್ಲೇ ದೇವಸ್ಥಾನಕ್ಕೆ ಬಂದು ಮಧ್ಯರಾತ್ರಿ 3 ಗಂಟೆವರೆಗೂ ಜೊತೆಯಲ್ಲೇ ಇದ್ದು ನಂತರ ಮಲ್ಕೊಂಡ್ರು. ಇದಾಗಿತ್ತು ಸ್ನೇಹಿತರೆ ಶಿವರಾತ್ರಿಯ ಜಾಗರಣೆಯ ದಿನ ನಡೆದಂತಹ ನಮ್ಮ ಮನೆಯಲ್ಲಿ ಆಚರಿಸಿದಂತಹ ರೀತಿ. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.